ಯಡಿಯೂರಪ್ಪನವರು ಮಾತಾಡ್ತಾ ಇದ್ದಾರೆ ನೋಡೋಣ. ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯದುವೀರ್ ಅವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ. ಅವರು ಸಹ ಸುತ್ತಮುತ್ತ 5-6 ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ 28 ಕನಿಷ್ಠ 25-26 ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ. ಅದಕ್ಕೆ ಯದುವೀರ್ ಅವರು ಸೇರಿರೋದ್ರಿಂದ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ಅದಕ್ಕೆ ಪಕ್ಷದ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅಂಡ್ ಅವರು ನಿಮ್ಮನ್ನು ಕುರಿತು 4 ಮಾತಾಡ್ತಾರೆ. All are you don't ask any question. All are convinced. All are going to support. Thank you. ನಮಗೆ ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಕೇಳ್ಕೊಂಡಿದ್ದೀವಿ. ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾವಾಗ? ಜೊತೆಗೆ ಬಿಜೆಪಿನೇ ಪಿಕ್ ಮಾಡಬೇಕು ಅನ್ಸಿದ್ದು ಏಕೆ? ನಾನು ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಬಹಳ ಒಂದು ಒಳ್ಳೇದು ಮಾಡ್ಬೋದು. ಆದರೆ ಒಳ್ಳೆ ಅಧಿಕಾರ ಇದ್ರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನ ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಸೊ ಅದಕ್ಕಾಗಿ ಇವ್ರನ್ನ ಆಯ್ಕೆ. ನಿಮ್ಮ ರಾಜಕೀಯ ಸ್ವಾಗತ ಇದೆಯಲ್ಲ ಸರ್, ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯ್ತು, ಆಕ್ಷೇಪಗಳು ಎದುರಿಸಬೇಕಾಯ್ತು, AC ರೂಮ್ನಲ್ಲಿದ್ದರೂ ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲಾನು ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ನುಂಗ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಅಷ್ಟು ಈಸಿ ಆಯ್ತಾ ಸರ್ ನಿಮಗೆ ಡಿಸಿಷನ್ ತಗೊಳ್ಳುವಂಥದ್ದು? ಅಷ್ಟು ಈಸಿ ಆಯ್ತಾ ಪೊಲಿಟಿಕಲ್ ಎಂಟ್ರಿ ಆಗುವಂಥದ್ದು? ಇದು ಜೀವನದಲ್ಲಿ ನಾನು ಸುಳ್ಳಿಲ್ಲ, ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಬಹಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನನಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಈ ಮೈಸೂರಿನ ಕೊಡಗುವಿನ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು, ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ನಿನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸರಿ.